ಆ ಬ್ರೋ ಇದು 5ನೇ ತಾರೀಕು ಹಾ ಆ ಮನೆ ಬಿಟ್ಟು ಬರ್ತೀನಿ ಅಂತ ಹೇಳಿದ್ಲು. ಹ್ಮ್ ಬಟ್ ಬಂದಿದ್ದು ಮತ್ತೆ ನಂದು ಎಕ್ಸಾಮ್ ಇತ್ತು. ಎಕ್ಸಾಮ್ ಪೂರೈಸ್ಕೊಂಡು ಬಂದ್ವಿ. ಹ್ಮ್ ಆಮೇಲೆ ನಾವ್ ಬರೋದು ಅವ್ರ ಅಮ್ಮ ನೋಡಿದ್ರು. ಹ್ಮ್ ಹೆಂಗ ನೋಡಿದ್ರೋ ಗೊತ್ತಿಲ್ಲ. ಹ್ಮ್ ನೋಡ್ಬಿಟ್ಟು ತಿರ್ಗಾ ನಾವ್ ಇಲ್ಲೇ ಏನೋ ಹೊರಗಡೆ ತಿಂತಾ ಇದ್ವಿ. ಅವಾಗ ಅವ್ರ ಅಪ್ಪ ಬಂದ್ರು. ನೋಡಿದ್ಮೇಲೆ ಹ್ಮ್ ಬಂದು ಅವ್ರನ್ನ ಕರ್ಕೊಂಡು ಹೋದ್ರು. ಹ್ಮ್ ಕರ್ಕೊಂಡು ಹೋದಿದ್ಮೇಲೆ ಅವ್ರ ಮನೆಯಲ್ಲಿ ಸ್ವಲ್ಪ ಹೊಡೆದು ಬಿಟ್ಟು ಅವ್ಳನ್ನ ಸ್ವಲ್ಪ ಇದ್ ಮಾಡ್ಬಿಟ್ಟಿದ್ದಾರೆ. ಹ್ಮ್ ಆಮೇಲೆ ನೆಕ್ಸ್ಟ್ ಒಂದ್ 2 ದಿನ ಆದ್ಮೇಲೆ ತಿರ್ಗಿ ಅವಳಿಗೆ ಎಕ್ಸಾಮ್ ಇತ್ತು. ಬಂದಿದ್ದು ಕಾಲೇಜ್ ಹತ್ರ. ನಾನು ಮಾತಾಡ್ಸೋಣ ಅಂತ ಹೋದೆ. ಹ್ಮ್ ಅವಳು ಫುಲ್ ನನ್ ಏನೋ ಗೊತ್ತೇ ಇಲ್ಲ ಆ ತರ ಇದ್ ಮಾಡ್ತಿದ್ಲು. ಹ್ಮ್ ಫುಲ್ ಮೈಂಡ್ ವಾಶ್ ಮಾಡ್ಬಿಟ್ಟಿದ್ದಾರೆ ಅವಳಿಗೆ. ಹ್ಮ್ ಅಷ್ಟಾಯ್ತು. ಆಮೇಲೆ ತಿರ್ಗಾ ಒಂದು 10 ದಿನ ಮೆಸೇಜ್ ಏನ್ ಮಾಡಿರ್ಲಿಲ್ಲ. ಹ್ಮ್ ತಿರ್ಗಾ ಆಮೇಲೆ ಮೊನ್ನೆ ಮೆಸೇಜ್ ಮಾಡ್ಬಿಟ್ಟು ಮನೆಯಲ್ಲಿ ಈ ತರ ಎಲ್ಲ ಹಿಂಸೆ ಮಾಡ್ತಿದ್ದಾರೆ, ಲವ್ ಮಾಡ್ಬಾರ್ದು ಆ ತರ ಈ ತರ ಅಂತ ಎಲ್ಲ ಇದ್ ಮಾಡ್ತಿದ್ದಾರೆ. ಆಮೇಲೆ ನಾನು 6ನೇ ಹುಡುಗ ಬಂದ್ರು ನಾನು ಇನ್ನೇ ಮದ್ವೆ ಆಗೋದು ಆ ತರ ಈ ತರ ಎಲ್ಲ ಹೇಳಿದ್ಲು. ತಿರ್ಗಾ ನಿನ್ನೆ ನಮ್ಮ ಮನೆಯವರು ಹಿಂಸೆ ಕೊಡ್ತಿದ್ದಾರೆ, ನನ್ನ ಫ್ಯಾಮಿಲಿ ಮರ್ಯಾದೆ ಹೋಗುತ್ತೆ ಅಂತ ಎಲ್ಲ ಹೇಳಿ ಆ ತರ ಹೇಳ್ತಿದ್ದಾಳೆ. ಅಷ್ಟು ಇದೆ. ಆ ಹುಡ್ಗಿಗೆ ಏಜ್ ಎಷ್ಟು? 20. ನಿಮ್ಗೆ 21. 21. ಓಕೆ. ಎಷ್ಟು ವರ್ಷದ ಲವ್ ನಿಮ್ದು? ವರ್ಷದ್ದೇನಿಲ್ಲ, ಒಂದ್ 7 ಮಂತ್. 7 months. ಓಕೆ. ಅಂದ್ರೆ ನೀವು ಬೇರೆ ಬೇರೆ ಕಾಲೇಜಾ? ಇಲ್ಲ, ಒಂದೇ ಕಾಲೇಜು. ಒಂದೇ ಕಾಲೇಜ್, ಒಂದೇ ಏರಿಯಾನಾ? ಒಂದೇ ಏರಿಯಾ ಅಲ್ಲ, ನಂದು ಬೇರೆ ಕಡೆ ಊರು. ತುಮಕೂರಲ್ಲಿ ಇರೋದು ನಾವು. ಕಾಲೇಜ್ ತುಮಕೂರು, ನಾನ್ ಬೇರೆ ಕಡೆ ಇದ್ದ ಬರ್ತಿದ್ದು. ಆ ಊರಿಗೆ ಇದೆ ಊರು ತುಮಕೂರು. ಓಕೆ. ಮತ್ತೆ ಫಿಸಿಕಲಿ ಮೂವ್ ಆಗಿದಾಗ ನಿಮ್ಗೆ ಗೊತ್ತಾಗಿಲ್ವಾ? 7 ತಿಂಗಳ ಲವ್ ಅಲ್ಲೇ ನಾವು ಫಿಸಿಕಲಿ ಮೂವ್ ಆಗೋದು ತಪ್ಪು ಅಂತ ಅನ್ಸಲ್ವಾ? ಅವಳೇ ಹೇಳಿದ್ದು ನಮ್ ಮೂಡ್ ಚೇಂಜ್ ಆಗ್ಬಾರ್ದು ಅಂತ ಇದ್ ಮಾಡಿ. ಅವಳೇ ಆತರ ಮಾಡಿದ್ದು. ಏನಂತ? ಅದೇ ಫಿಸಿಕಲಿ ಇದ್ ಮಾಡೋಣ ಅಂತ. ಮೂಡ್ ಚೇಂಜ್ ಆಗ್ಬಾರ್ದು ಅಂತ. ಈಗ ಅವಳಿಗೂ ಇಷ್ಟ ಇದೆ, ಬಟ್ ಮನೆಯಲ್ಲಿ ಆತರ ಹಿಂಸೆ ಕೊಡ್ತಿದ್ದಾರೆ ಅಷ್ಟೇ. ಯಾಕಂದ್ರೆ ಎಷ್ಟೇ ಹಿಂಸೆ ಕೊಟ್ರು ಪ್ಯೂರ್ ಆಗಿ ಲವ್ ಮಾಡಿದ್ಮೇಲೆ ನಿಮ್ಮನ್ನ ಮದುವೆ ಆಗ್ಬೇಕಲ್ವಾ? ಅದೇ ಈಗೆಲ್ಲ ಡಬಲ್ ಇದಾಗ್ತಿದ್ದಾರೆ. ಅವ್ರ ಅಣ್ಣಗೂ ಫೋನ್ ಮಾಡ್ದೆ, ಎಲ್ಲ ಮಾಡಿದ್ರು ಅವ್ರು ಏನು ರೆಸ್ಪಾನ್ಸ್ ಕೊಡ್ತಿಲ್ಲ, ಕಟ್ ಮಾಡ್ತಾರೆ ಅಷ್ಟು. ಯಾಕಂದ್ರೆ ಬರೀ ಲವ್ ಅಂದ್ರೆ ಏನೋ ಅಂತ ಹೇಳ್ಬೋದು, ಇದು ಒಂದಾದ್ಮೇಲೆ ಮತ್ತೆ ಬೇರೆ ಮದ್ವೆ ಆಗೋದು ತುಂಬಾ ತಪ್ಪಾಗತ್ತಲ್ವಾ? ನಾವ್ ನಿಮ್ಮ ಅಪ್ಪ ಅಮ್ಮ ಹತ್ರ ಮಾತಾಡ್ತೀವಿ ಅಂತ ಹೇಳಿದ್ರು ಬೇಡ, ಅವ್ರು ನನ್ ಸಾಯಿಸ್ತಾರೆ ಹಂಗೆ ಹಿಂಗೆ ಅಂತಾನು ಹೇಳ್ತಿದ್ದಾಳೆ. ಇವಾಗ ಸಾಯಿಸ್ತಾರೆ ಅಂದ್ರೆ ನಿಮ್ಗ್ ಗೊತ್ತಾ ಅವ್ರ ಅಪ್ಪರಮ್ಮ ಹೊಡೆದಿರೋದು ಗೊತ್ತಾಯ್ತಾ? ಗೊತ್ತಾ? ನೋಡಿದ್ರಾ ನೀವು? ನೋಡಿಲ್ಲ, ಬಟ್ ಹೊಡೆದಿದ್ದು ಗೊತ್ತು. ಓಕೆ. ಅವತ್ ಕಾಲೇಜಲ್ಲಿ ಬಂದ ಸ್ವಲ್ಪ ಮಕ್ಕದ ಮೇಲೆಲ್ಲ ಸ್ವಲ್ಪ ಸ್ಕ್ರಾಚಸ್ ಇತ್ತು, ಆ ತರ ಹೊಡೆದ್ ಬಿಟ್ಟಿದ್ದಾರೆ. ಇವಾಗ ಅವರು ನಿನ್ಗೆ ಅವ್ರಿಗೆ ಬೇಕು ಅಂತನಾ? ಅವ್ರಿಗೆ ನೀನ್ ಬೇಡ? ಅವ್ರಿಗೂ ಬೇಕು, ಬಟ್ ಫ್ಯಾಮಿಲಿ ಪ್ರಾಬ್ಲಮ್. ಅಲ್ಲ, ಪ್ರಾಬ್ಲಮ್ ಏನು ಅಂತ ನಿಮ್ಗೆ ಮಾಡ್ಕೊಳಕ್ಕೆ? ಅದೇ ಲವ್ ಮಾಡಕ್ ಅವ್ರ ಮನೇಲಿ ಬಿಡ್ತಿಲ್ಲ. ಅಂದ್ರೆ ಈ ತರ ರೀಸನ್ ಇರುತ್ತೆ ಅಂತ ಇರುತ್ತಲ್ಲ? ಗೊತ್ತಿಲ್ಲ ಯಾವ ತರ ರೀಸನ್ ಅಂತ, ಬಟ್ ಅವ್ರು ಮನೇಲಿ ಫುಲ್ ಸ್ಟ್ರಿಕ್ಟ್ ಮಾಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಇವಾಗ ನಿಮ್ಮದು ತುಮಕೂರು, ಅವ್ರದ್ದು ತುಮಕೂರು ತಾನೆ? ಒಂದೇ ಏರಿಯಾ ಅಂತೀರಾ, ಮಾಡ್ಕೊಳಕೇನು?
ಏರಿಯಾ ಒಂದಲ್ಲ, ನಾನ್ ಬೇರೆ ಕಡೆಯಿಂದ ಬರ್ತಿರೋದು. ಇಲ್ಲಿ PG ಅಲ್ಲಿ ಇದ್ದೀನಿ. ಓ, ಅಲ್ಲಿ ಓದಕ್ PG ಹೋಗಿ. ಹಾ 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 ಹಾ. ಅಂದ್ರೆ ಇಲ್ಲೇನಾದ್ರು ಕ್ಯಾಸ್ಟ್ ಏನಾದ್ರು ಇಂಪಾರ್ಟೆಂಟ್ ಆಗ್ತಿದ್ಯಾ ಅವ್ರಿಗೆ? ಆಮೇಲೆ ಅವ್ರ ಮನೆ ಹತ್ರ ಮಾತಾಡಿದ್ರು, ಅವಳೇ ಮಾತಾಡಿದ್ಲು. ಆಮೇಲೆ ಒಪ್ಸಿದ್ರು, ಅವಳೇ ಒಪ್ಸಿದ್ಲು. ಮತ್ತೆ ಅವ್ರ ಅಣ್ಣನ ಸಪೋರ್ಟ್ ಮಾಡಿ ಒಪ್ಸಿದ್ರಂತೆ. ಕ್ಯಾಸ್ಟ್ ಕೇಳಿದ್ರು, ನಮ್ದು ಗೌಡ್ರು, ಅವ್ರದ್ದು ತಿಗುಳ್ರು. ಅವಳೇನೋ ಕ್ಯಾಶ್ ಏನ್ ಬೇಡ, ನಾವು ಹುಡುಗ ಇಷ್ಟಪಡೋರು, ನಾವ್ ಮದ್ವೆ ಆದ್ರೆ ಸಾಕು ಅಂತ ಹೇಳಿದ್ಲು. ಬಟ್ ಅವರು ಒಪ್ಪಿದ್ರು, ಸೆಟ್ಲ್ ಆಗಿ ಬರ್ಲಿ, ಬೇಕಂದ್ರೆ ಮದ್ವೆ ಮಾಡ್ಕೊಡೋಣ ಅಂತ ಅವ್ರು ಹೇಳಿದಂತೆ. ಅಷ್ಟಾಯ್ತು. ಮೊನ್ನೆ ಅದೇ ಅವತ್ತು ಹೊರಗಡೆ ಬಂದಾಗ ಅವಳು ಬೈಕಲ್ಲಿ ಕರ್ಕೊ ಬರ್ತಿದ್ದೆ, ಕಾಲೇಜಿಂದ, ಅದು ನೋಡ್ಬಿಟ್ಟಿದ್ರು. ಅದ್ ನೋಡ್ಬಿಟ್ಟು ಈ ತರ ಎಲ್ಲ ಪ್ರಾಬ್ಲಮ್ ಆಗಿದೆ ಅಷ್ಟೇ. ಓಕೆ ಓಕೆ. ಅವ್ರಿಗೆ ನಿಮ್ ಕಂಡ್ರೆ ಇಷ್ಟ ಆಗಿದೆ? ಇಷ್ಟ ಐತೆ, ಬಟ್ ಇವಾಗ ಫ್ಯಾಮಿಲಿಗೋಸ್ಕರ ಬೇರೆ ಮದ್ವೆ ಆಗ್ತಾರಂತ ಹೇಳಿದ್ರ ಅದನ್ನ ನಿಮ್ಮ ಹತ್ರ? ಮದ್ವೆ ಆಗ್ತೀವಿ ಅಂತ ಹೇಳ್ತಿಲ್ಲ. ಮೊನ್ನೆ ಮೆಸೇಜ್ ಅಲ್ಲಿ ನಾನು ಯಾರೇ ಹುಡುಗ ಬಂದ್ರು ನಾನು ನಿನ್ನೆ ಮದ್ವೆ ಆಗೋದು, ನಾನು ಆಗೋದು ಇಲ್ಲ ಬೇರೆ ಅಂತಾನು ಹೇಳಿದ್ಲು. ಈಗ ಮೆಸೇಜ್ ಅಲ್ಲಿ ಇವಾಗ ಅದೇ ಪ್ರಾಬ್ಲಮ್ ಇದೆ, ಮನೆ ಕಡೆಯಿಂದ ನನ್ನ ಫುಲ್ ಟಾರ್ಚರ್ ಕೊಡ್ತಾ, ಯಾರು ಮಾತಾಡ್ತಿಲ್ಲ ನನ್ನ, ನಾನು ಏನೇ ಮಾಡೋದು ಡೌಟ್ ಪಡ್ತಾವ್ರೆ, ಆ ತರ ಎಲ್ಲ ಹೇಳ್ತಿದ್ದಾರೆ. ಮನೆ ಇದ್ದ ಅವ್ರು ಬಿಡಕ್ಕೂ ಒಂಥರ ರೆಡಿ ಆಗಿದ್ದಾರೆ. ಯಾರು? ಅವಳು. ಮನೆಯವ್ರಿಗೋಸ್ಕರ ಬಿಡಕ್ಕೂ ರೆಡಿ ಆಗಿದಾರಾ? ನಮ್ ಮೇನ್ ಇವ ನಮ್ ಫ್ಯಾಮಿಲಿ ಮೇನ್ ಅಂತ ಬಿಡಕ್ಕೂ ರೆಡಿ ಆಗಿದ್ದಾರೆ. ಹಂಗಿದ್ಮೇಲೆ ನಿಮ್ ಲೈಫಿಗೆ ಬರೋದ್ ತಪ್ಪಾಗಿತ್ತಲ್ವಾ ಅವಳು? ಅಲ್ಲ, ಇವಾಗ ಲವ್ ಮಾಡಿದ್ದು ಫಸ್ಟ್ ಪ್ರಪೋಸ್ ಮಾಡಿದ್ದು ಅವರೇ ಅಲ್ವಾ? ಅಂದ್ರೆ ನನಗೆ ಫಸ್ಟ್ ಕ್ರಶ್ ಆಗಿತ್ತು, ಆಮೇಲೆ ಅವಳಿಗೂ ಇತ್ತು, ಹೇಳಿರ್ಲಿಲ್ಲ. ತಿರ್ಗಾ ಆಮೇಲೆ ಮೆಸೇಜ್ ಅಲ್ಲಿ ನಾನೇ ಹೇಳಿದ್ದೆ. ಓಕೆ, ಸರಿ ಆಯ್ತು. ಮತ್ತೆ ಫಿಸಿಕಲಿ ಮೂವ್ ಆಗೋಣ ಅಂದಿದ್ದು ನೀವೇ? ಅವಳೇ ಹೇಳಿದ್ದು. ಅದ ಅವಳು ಹೇಳಿದ್ದ? ನಾನು ಏನಕ್ಕಂತ ಕೇಳಿದಾಗ ಆತರ ಮೈಂಡ್ ಚೇಂಜ್ ಆಗ್ಬಾರ್ದು, ಮದ್ವೆ ಆಗ್ಲೇಬೇಕಂತ. ಓಕೆ. ಇವಾಗ ಹುಡುಗಿ ನಿಮಗ್ ಬೇಕಾ ಬೇಡವಾ ಅದನ್ನ ಹೇಳಿ, ನಾನು ಆಮೇಲೆ ಹೇಳ್ತೀನಿ ಏನ್ ಬೇಕು ಬಿಡು. ಬೇಕಾ? ಅವ್ರ ಅಪ್ಪ ಅವ್ರ ಅಮ್ಮನ ಹತ್ರ ಮಾತಾಡಿದ್ರ ನೀವು? ಅದೇ ನಿಮ್ಮ ಅಪ್ಪ ಅಮ್ಮ ಹತ್ರ ಮಾತಾಡೋಣ ಅಂದ್ರೆ ಬೇಡ, ಮಾತಾಡ್ಬೇಡ, ಅವ್ರು ನನ್ನ ಫುಲ್ ಟಾರ್ಚರ್ ಕೊಡ್ತಾವ್ರೆ, ಮಾತಾಡ್ಲೇಬೇಡ ಅಂತ ಇದಾರೆ. ಯಾಕಂದ್ರೆ ಇವಾಗ ಆ ಹುಡುಗಿ ಆಗೋ ಒಂದು ಸ್ಥಾನದಲ್ಲಿ ನಿಂತ್ಕೊಂಡು ಅವಳು ಹೇಳ್ತಾವಳೆ ಟಾರ್ಚರ್ ಕೊಡ್ತಾರೆ, ಮಾತಾಡ್ಬೇಡ ಅಂತ. ಬಟ್ ಆಸ್ ಎ ಹುಡುಗನಾಗಿ ನೀನ್ ಹೋಗಿ ಮಾತಾಡ್ಲೇಬೇಕಲ್ವಾ? ಇವಾಗ ಆ ಹುಡುಗಿ ಬೇಕು ಅಂತಂದ್ರೆ ಯಾಕಂದ್ರೆ ನೀನ್ ಬಂದು ನಮ್ಗೆ ಒಂದ್ ಮಾತು ತಿಳಿಸಿಲ್ಲಪ್ಪ, ನೀನ್ ತಿಳಿಸಿಲ್ಲ, ಅದಕ್ಕೆ ನಾವು ಬೇರೆಯವ್ರಿಗೆ ಮಾಡ್ಕೊಟ್ರಿ ಅಂತ ಹೇಳ್ಬೋದಲ್ವ ಪೇರೆಂಟ್ಸ್? ಅದೇ ಮಾಡಿದ್ರೆ ಸಾಯಿಸ್ತಾರೆ ನನ್ನ ಅಂತ ಎಲ್ಲ ಹೇಳ್ತಿದ್ದಾರೆ. ನೋಡಿ ಬ್ರದರ್, ಒಂದ್ ಹೇಳ್ಲಾ, ಯಾವ ತಂದೆ ತಾಯಿನೋ ತನ್ನ ಮಕ್ಕಳನ್ನ ಯಾರು ಅಷ್ಟೇ ಸಾಯಿಸಲ್ಲ. ಬಟ್ ಆ ತರ ಟಾರ್ಚರ್ ಕೊಡ್ತಾವ್ರಂತ. ಟಾರ್ಚರ್ ಕೊಡ್ತಾರ ಅಂದ್ಮೇಲೆ ಆ ಹುಡುಗಿ ತಿನ್ನೋದ್ ಬಿಟ್ಬಿಟ್ಟಿರ್ತಾಳ? ತಿಂತಾಳ ತಾನೆ. ಆಗೋದು ಇಲ್ಲೇನೆ. ಅವ್ರು ಟಾರ್ಚರ್ ಕೊಡ್ತಾರೆ, ಅವ್ರು ಹೇಳಿದ ಮಾತು ಹುಡುಗರು ನಂಬ್ತೀವಿ ನಾವು. ಬಟ್ ಅಲ್ಲಿರೋ ಫ್ಯಾಕ್ಟ್ ನಡೀತಾ ಇರೋದೇ ಮನೇಲಿ ಇನ್ನೊಂದ್ ತರ ನಡೀತಾ ಇರುತ್ತೆ. ಬಟ್ ಅದ್ ಇನ್ನೊಂದ್ ಗೊತ್ತಿಲ್ಲ. ಬಟ್ ನಿನ್ಗೆ ಆ ಹುಡುಗಿ ಬೇಕು ಅಂತಂದ್ರೆ ಅವ್ರ ಅಪ್ಪನ್ಗೆ ಆಗ್ಲಿ ಅವ್ರ ಅಮ್ಮನ ಹತ್ರ ಹೋಗ್ಬಿಟ್ಟು ಒಂದ್ಸಲ ನೀನ್ ಹೇಳೋದನ್ನ ಹೇಳಲೇಬೇಕು. ಅದೇ ಹುಡುಗನಾಗಿ ನೀನು ಅವ್ರ ಹುಡುಗಿನ ಇಷ್ಟ ಪಡ್ತಾ ಇದೀಯ, ಮದುವೆ ಮಾಡ್ಕೋಬೇಕು ಅಂತಂದ್ರೆ ಕೇಳೋದ್ರಲ್ಲಿ ತಪ್ಪಿಲ್ಲ. ಮಾಡ್ಕೊಳೋದು ಬಿಡ್ಕೊಳೋದು ಸೆಕೆಂಡ್ರಿ. ನೀನೋಗ್ ತಿಳಿಸಿದ್ಯಾ ಫಸ್ಟ್ ಆಫ್ ಆಲ್, ಅದು ಮ್ಯಾಟರ್ ಆಗುತ್ತೆ. ನನ್ ಪ್ರಯತ್ನ ನಾನ್ ಮಾಡಿದೀನಿ, ನಿನ್ಗೂ ಒಂದ್ ಸ್ಯಾಟಿಸ್ಫೈ ಇರುತ್ತಲ್ಲ, ಹೌದು ನಾನು ಹೋಗಿ ತಿಳಿಸಿದೀನಿ. ಆಮೇಲೆ ಫೈನಲಿ ಒನ್ ಡೇ ನಿನ್ಗೆ ನಾನ್ ಈ ತರ ಒಂದೇ ಒಂದ್ ಮುಂದೆ ಸ್ಟೆಪ್ ನಾನ್ ತಗೊಂಡ್ಬಿಟ್ಟಿದ್ರೆ ನನಗ್ ಸಿಗ್ತಾ ಇದ್ಲೇನೋ ಅನ್ನೋ ಫೀಲ್ ಬರ್ಬಾರ್ದಲ್ವಾ? ಅದಕ್ಕೋಸ್ಕರ ಹೇಳ್ತಾನು, ಆ ಹುಡ್ಗಿ ಮನೆಗೆ ಹೋಗ್ಬಿಟ್ಟು ಒಂದ್ಸಲ ಅವ್ರ ಪೇರೆಂಟ್ಸ್ ಹತ್ರ ಮಾತಾಡು. ಆ ಹುಡ್ಗಿಗೆ ಹೇಳ್ಬೇಡ ನಾನು ಹೋಗ್ತಾ ಇದೀನಿ, ಮಾತಾಡ್ತಾ ಇದೀನಿ ಅಂತ. ಆಮೇಲೆ ಆ ಪೇರೆಂಟ್ಸ್ ಹೇಳ್ಬಿಟ್ ಬಾ, ನೋಡಿ ಅವಳಿಗೆ ಗೊತ್ತಿಲ್ಲ ನಾನ್ ಬಂದಿರೋದು, ಅವಳಿಗೆ ಗೊತ್ತಿಲ್ಲ, ಅವಳಿಗೆ ಹೇಳ್ದಿರಾನೆ ಬಂದಿದ್ದೀನಿ, ನಾನ್ ಬಂದಿರೋ ವಿಚಾರನ ಹೇಳ್ಬೇಡಿ, ಇಷ್ಟ ಇದ್ರೆ ಮಾಡ್ಕೊಡಿ, ಇಲ್ಲ ಅಂತಂದ್ರೆ ಬಿಡಿ ಅನ್ಬಿಟ್ಟೆ ಬಾ. ಮೂವನ್ ಆದ್ರೂನು ಯಾವ ತರ ಬಿಡ, ಅದನ್ನ ಆಮೇಲೆ ಯೋಚನೆ. ಅದು ಇನ್ನೊಂದ್ ಹೇಳು, ಇವಾಗ ನಾವಿಬ್ರು ದೈಹಿಕವಾಗಿ ಒಂದಾಗಿದೀವಿ ಅಂತಾನೆ ಹೇಳು ಅಪ್ಪ ಅವ್ರ ಅಮ್ಮನ ಹತ್ರನೇ. ಅವಾಗ ಅವರೇ ಸ್ವಲ್ಪ ಕೆಳಗಡೆ ಬಂದು ಮಾತಾಡ್ತಾರೆ.
ಅವಾಗ ಅವ್ರ ಮನ್ಸಲ್ಲಿ ಏನಿದೆ ಅವಾಗ ಅವ್ರೇ ಓಪನ್ ಅಪ್ ಆಗ್ತಾರೆ, ಅವಾಗ ನಿನ್ಗೆ ಗೊತ್ತಾಗುತ್ತೆ ಅವ್ರ ಮನ್ಸಲ್ಲಿ ಏನಿದೆ, ಏನ್ ಹೇಳ್ತಾರೆ ಅಂತ. ಹ್ಮ್ ಅವ್ರ ಹಂಗೂ ಒಪ್ಲಿಲ್ಲ ಅಂದ್ರೆ ಅವ್ರ ಹಂಗೂ ಒಪ್ಪಿಲ್ಲ ಅಂತಂದ್ರೆ ಹಾ ನೀನೊಂದ್ ಮಾತು ಹೇಳು, ನೋಡಿ ನಾನು ಆ ಹುಡ್ಗಿ ಪಕ್ಕ ಮಲಗಿ ಎದ್ದಿದ್ದೀನಿ, ನಾವಿಬ್ರು ಒಂದಾಗಿದೀವಿ ದೈಹಿಕವಾಗಿ. ಸೊ ಬೇರೆ ಹುಡುಗನ್ಗೆ ಏನಾದ್ರು ಈ ವಿಚಾರ ಮದ್ವೆ ಆದ್ಮೇಲೆ ಏನಾದ್ರು ನನ್ ಫ್ರೆಂಡ್ಸ್ ಆಗಿರ್ಬೋದು, ಅಂದ್ರೆ ಆ ಹುಡ್ಗಿ ಫ್ರೆಂಡ್ಸ್ ಆಗಿರ್ಬೋದು ಹೇಳ್ಬಿಟ್ರೆ ಅವಳ ಸಂಸಾರನೇ ಹಾಳಾಗುತ್ತೆ. ಸೊ ದಯವಿಟ್ಟು ನಮ್ಗೆ ಮಾಡ್ಕೊಡಿ ಅಂತ ಕೇಳು. ಹಂಗೂ ಒಪ್ಪಿಲ್ಲ ಅಂತಂದ್ರೆ ಆಮೇಲೆ ಫೈನಲಿ ಒನ್ ಡೇ ಅವ್ರನ್ನೇನಾದ್ರು ಮದ್ವೆ ಆದ್ಮೇಲೆ ಆ ಹುಡ್ಗಿಗೆ ಏನಾದ್ರು ಅವ್ರ ಗಂಡನ್ ಗೊತ್ತಾದ್ರೆ ನನ್ಗೂ ಅದಕ್ ಸಂಬಂಧ ಇಲ್ಲ ಅಂತ ಹೇಳಿಬಿಡು. ಯಾಕಂದ್ರೆ ಮತ್ತೆ ನಿನ್ ಸಿಕ್ಕಾಕೊಂಬಾರ್ದಲ್ವಾ. ಆಸ್ ಎ ಹುಡುಗನಾಗಿ ನೀನು ಆ ಹುಡ್ಗಿನೇ ಬೇಕು ಅಂತಂದ್ರೆ ನೀನ್ ಈ ಕೆಲ್ಸ ಮಾಡ್ಲೇಬೇಕು. ದರ್ ಇಸ್ ನೋ ಎನಿ ಆಪ್ಷನ್. ಇಲ್ಲಾಂದ್ರೆ ನಾಳೆ ದಿವಸ ನೀನೆ ತಪ್ಪು ಸಿಕ್ಕಾಕೊಂತೀಯ. ಅದಕ್ಕೇನೆ ನೋಡಿ ಬ್ರದರ್, ನೀವು ತಪ್ಪು ಮಾಡಿದೀರ ಅಂತ ಹೇಳ್ತಾ ಇಲ್ಲ, ಯಾಕಂದ್ರೆ ನೀವಿನ್ನ ಚಿಕ್ಕವರಲ್ಲ. ಮದ್ವೆ ಏಜ್ 21 ವರ್ಷ ಆಗೈತಲ್ಲ. ಸೊ ನೀವು ಮದ್ವೆಗೆ ಎಲಿಜಿಬಲ್ ಆಗಿದ್ದೀರಾ. ನಿಮ್ ಹುಡ್ಗಿನೂ ಅಷ್ಟೇ 18 ತುಂಬಿದೆ, 20 ವರ್ಷ, ಅವರು ಮದ್ವೆಗೆ ಎಲಿಜಿಬಲ್ ಆಗಿದ್ದಾರೆ. ದೇರ್ ಇಸ್ ನೋ ಎನಿ ಇಶ್ಯೂಸ್ ಅಲ್ವಾ. ನಿಮ್ ಡಿಸಿಷನ್ ತಗೊಂಡು ನಿಮ್ ಕೈಲಿ ಇದ್ದೇ ಇರುತ್ತೆ. ಆಸ್ ಎ ರೈಟ್ ಆಗಿ ನಾನು ಹೇಳ್ತಾ ಇದ್ದೀನಿ. ಈಗ ಅವ್ರ ಅಪ್ಪಾರಮ್ಮ ಹತ್ರ ಮಾತಾಡ್ಬೇಕು. ಖಂಡಿತ ಮಾತಾಡ್ಬೇಕು. ನಿಮ್ಗೋ ಧೈರ್ಯ ಇಲ್ವಾ ಮಾತಾಡಕ್? ಧೈರ್ಯ ಇಲ್ವಾ? ಅದೇ ಸ್ವಲ್ಪ ಅವಳೇ ಬೇಡ ಅಂತಿದ್ದಾಳೆ. ಗುರು, ನೋವು ನಾನು ಹೇಳೋದ್ ಕೇಳಿಸ್ಕೊ ಬ್ರದರ್. ಹುಡುಗಿರು ಹೇಳ್ತಾರೆ, ಅವರು ಏನ್ ಗೊತ್ತಾ, ಅವ್ರಿಗೆ ಹುಡುಗಿರಿ ಹೆಂಗೆ ಅಂತಂದ್ರೆ ಮೈಂಡ್ ಸೆಟ್ ಈಗ ಇರೋ ಮೈಂಡ್ ಸೆಟ್ ಜಸ್ಟ್ ಒಂದ್ 5 ಮಿನಿಟ್ಸ್ಗೆ ಅವ್ರ ಮೈಂಡ್ ಸೆಟ್ ಇರಲ್ಲ, ಫ್ಯೂ ಆಫ್ ಸೆಕೆಂಡ್ಸ್ ಗೆ ಚೇಂಜ್ ಆಗ್ಬಿಡುತ್ತೆ ಅವ್ರ ಮೈಂಡ್ ಸೆಟ್. ಅವ್ರ ಫೀಲಿಂಗ್ಸ್ ಟೋಟಲಿ ಡಿಫ್ರೆಂಟ್ ಇರುತ್ತೆ. ನಿನ್ನ ಹುಡುಗಿರ್ ಮಾತು ಯಾವ್ದೇ ಕಾರಣಕ್ಕೂ ನಂಬಕ್ ಹೋಗ್ಬೇಡ. ಅವ್ಳು ಬೇಡ ಅನ್ನೋದು ಅವ್ರ ಟೈಮ್ಗೆ ಅವ್ರನ್ನ ಬಚಾವ್ ಮಾಡ್ಕೊಳಕ್ ಬೇಡ ಅಂತಾರೆ. ಯಾಕ್ ಬೇಡ ಅಂದ್ರೆ ಅವತ್ತೊಂದ್ ದಿವಸ ನೀನ್ ಕೇಳ್ಬೇಕಾಯ್ತು, ಪ್ರಶ್ನೆ ಮಾಡ್ಬೇಕಾಯ್ತು. ಅವತ್ತೊಂದ್ ದಿವಸ ನನ್ ಬೇಡ ಬೇಡ ಅಂತಂದ್ರು ನೀನ್ ಕರ್ದಲ್ಲ ಫಿಸಿಕಲಿ ಒಂದಾಗಣ್ ಬಾ ಅಂತ. ಇವಾಗ ನಾನೇ ಬಂದು ಮಾತಾಡ್ತೀನಿ ಅಂತಂದ್ರೆ ನೀನ್ ಯಾವಾಗ ಬೇಡ ಅಂತ ಇದೀಯ ಅಂತ ಕೇಳ್ಬೇಕಿತ್ತಲ್ವಾ ನೀನು. ಅದೇ ಆತರ ಕೇಳಿದಕ್ಕೆ ಈಗ ಫ್ಯಾಮಿಲಿ ಮೇಲೆ ಎಲ್ಲ ಹೇಳ್ತಿದ್ದಾಳ ಅಷ್ಟೇ. ಫ್ಯಾಮಿಲಿ ಮೇಲೆ ಎಲ್ಲ ಹೇಳ್ತಾರೆ ಬ್ರದರ್. ಅವಾಗ ಮತ್ತೆ ನಿಮ್ ಜೊತೆ ಮಲ್ಕೊಳಕ್ ಬಂದಿದಾಗ ಫ್ಯಾಮಿಲಿ ನೆನ್ಪಂದಿಲ್ವಂತ. ಅದೇ ಮತ್ತೆ ಈಗ ಕೇಳಂದ್ರೆ ಕ್ಲೀನ್ ಮೆಸೇಜ್ ಮಾಡ್ತಿಲ್ಲ, ಬರ್ತಾಳೆ ಏನೋ ಒಂದ್ 2 ಮಿನಿಟ್ಸ್ ಇದ್ರೆ ಹೆಚ್ಚು, ಹಂಗೆ ಹೋಗ್ಬಿಡ್ತಾಳೆ. ಅಲ್ಲಲ್ಲ, ಇವಾಗ ಅವ್ರ ಅಪ್ಪ ಅವ್ರ ಅಮ್ಮನಿಗೆ ಹೇಳ್ಬಿಟ್ಟು ನಿನ್ ಜೊತೆ ಮಲಗಿದ್ಲಾ? ಇಲ್ಲ. ಅಂದ್ರೆ ನೀವು ಫಿಸಿಕಲಿ ಮೂವ್ ಆಗಿದ್ ಯಾರ ಮನೇಲಿ? ನಿಮ್ ಮನೇಲ ಅವ್ರ ಮನೇಲ? ಮನೆ ಅಂತಲ್ಲ, ನಮ್ ರೂಮ್ ಅಲ್ಲಿ. ಅದೇ ನಿಮ್ ಪಿ ಜಿ ಮಾಡ್ಕೊಂಡಿದ್ರ? ಫಸ್ಟ್ ಪಿ ಜಿ ಅಲ್ಲಿ ಇದ್ದೆ, ಈಗ ರೀಸೆಂಟ್ ಅಲ್ಲಿ ರೂಮಿಗೆ ಬಂದಾಗ ಅಲ್ಲಿ ಇದಾಯ್ತು. ಸರಿ ಆಯ್ತು. ಅವಾಗ ಅವ್ರ ಅಪ್ಪರ ಅಮ್ಮನ್ಗೆ ಹೇಳಿದ್ಲಂತ, ನಾನು ಈ ತರ ಒಂದ್ ಹುಡುಗನ ಹತ್ರ ಹೋಗಿ ಮಲ್ಕೊಂತಾ ಇದೀನಿ ಅಂತ? ಯಾವ ಮಗಳು ಯಾರು ಅಷ್ಟ್ ಹೇಳಲ್ಲ. ಇವ್ರು ಮಾಡ್ಕೊಳೋ ತಪ್ಪಿಗೆ ತಂದೆ ತಾಯಿ ಮೇಲೆ, ಫ್ಯಾಮಿಲಿ ಮೇಲೆ ಹಾಕೋದು ತುಂಬಾ ತಪ್ಪೀಗ, ಆಯ್ತಾ? ಯಾವ ತಂದೆ ತಾಯಿನೂ ಅಷ್ಟೇನೆ ಮದುವೆಗೆ ಮುಂಚೆ ಹೋಗಿ ಮಲಗಮ್ಮ ಅಂತ ಎಂತ ಈ ಮನಸ್ಸು, ಕ್ರೂರ ಮನಸ್ಸು ಇರುತ್ತಲ್ಲ ತಂದೆ ತಾಯಿ ಎಂದಿದು, ಯಾರು ಆತರ ಇರಲ್ಲ ಮಕ್ಳಿಗೆ. ಇವಾಗ ಫ್ಯಾಮಿಲಿ, ಇವಾಗ ಮನೆಯವರು ಅಂತಂದ್ರೆ ನಿನ್ ಲೈಫ್ ಏನಾಗ್ಬೇಕು ಅಂತೆ ಮತ್ತೆ ಅವ್ರಿಗೆ? ಅದನ್ನ ಮಾತ್ರ ಯೋಚನೆ ಮಾಡ. ನೀವು ಯಾವ್ದೇ ಕಾರಣಕ್ಕೂ ಹುಡುಗಿ ಮಾತು ನಂಬ್ದಿರಾ, ಅವ್ರಿಗೆ ಬೇಕೇ ಬೇಕು ಅಂತಂದ್ರೆ ಡೆಫಿನೆಟ್ಲಿ ನೀವು ಅವ್ರ ಹತ್ರ ಮಾತಾಡೋದು ತುಂಬಾ ಅಗತ್ಯ, ತುಂಬಾ ಮುಖ್ಯನೂ ಕೂಡ ಅಷ್ಟೇ. ಅದು ಕೂಡ ರೈಟ್ ಆಗುತ್ತೆ. ಇಲ್ಲ ನೀವೇ ನೆಗ್ಲೆಕ್ಟ್ ಮಾಡಿದೀರ ಅಂತಂದ್ರೆ ನಿಮ್ದು ತಪ್ಪಿದೆ ಅಂತಾನೆ ಕನ್ಸಿಡರ್ ಮಾಡ್ಕೊಬೇಕಾಗುತ್ತೆ. ಹೋಗಿ ಮಾತಾಡಿ, ಅದ್ರಲ್ಲಿ ಏನ್ ತಪ್ಪಿಲ್ಲ, ಆಯ್ತಾ? ನೀವೇನ್ ತಪ್ಪು ಮಾಡಿಲ್ಲ. ಅವ್ರಿಗೆ ಬೇಕೇ ಬೇಕು ಅಂತಂದ್ರೆ ಹೌದು, ನಾವು ಮದುವೆ ಮಾಡ್ಕೊಂಡಿದೀವಿ, ಮದುವೆ ಮಾಡ್ಕೊಂತೀವಿ, ಅದಕ್ಕೆ ಹಿಂಗಾಗಿದೀವಿ ಅಂತ ಹೇಳಿ ಅವ್ರ ಅಪ್ಪ ಅವ್ರ ಅಮ್ಮನ್ಗೆ, ಅದ್ರಲ್ಲೇನ್ ತಪ್ಪಿಲ್ಲ. ಅವಳು ಬೇಡ ಅಂತಂದ್ಮೇಲೆ ಬಿಟ್ಬಿಡಕ್ಕಾಗುತ್ತಾ? ಅದು ಲವ್ ಅನ್ನಲ್ಲ, ತೀಟೆ ತೀರ್ಸ್ಕೊಳಕ್ಕೋಸ್ಕರ ಮಾಡಿರೋ ಡ್ರಾಮಾ ಅನ್ಸ್ಬಿಡ್ತಾರೆ. ತೀಟೆ ತೀರ್ಸ್ಕೊಳಕ್ ಮಾತ್ರನೇ ಒಂದು ಲವ್ ಅನ್ನೋ ಪದನ ಎತ್ಕೊಂಡು ನಿನ್ ಮುಂದೆ ಬಂದಿರ್ತಾಳ ಅಷ್ಟೇ, ಇನ್ನೇನಿಲ್ಲ ಅಲ್ಲಿ. ನೀವು ಯಾವ್ದೇ ಕಾರಣಕ್ಕೂ ಹಿಂದೆ ಸರಿಬೇಡಿ. ಬೇಕೇ ಬೇಕು ಅಂತಂದ್ರೆ ಯು ನೀಡ್ ಟು ಗೋ
ಟಾಕ್ ವಿತ್ ಹರ್ ಪೇರೆಂಟ್ಸ್. ನನ್ ಮುಂದೆ ಮೋಹನ್ ಅಪ್ಪ ಅಷ್ಟೇ. ಸರಿ ಬ್ರೋ. ಸರಿಪಾ. ಥ್ಯಾಂಕ್ ಯು ಬ್ರೋ. ಯಾ